ಒಂದು ಸಣ್ಣ ಹಳ್ಳಿಯಲ್ಲಿ ಆರವ್ ಎಂಬ ಹುಡುಗನಿದ್ದ. ಅವನು ದೊಡ್ಡದಾಗಿ ಏನಾದರೂ ಮಾಡಬೇಕು ಎಂದು ಕನಸು ಕಾಣ್ತಿದ್ದ. ಆದರೆ ಅವನ ಮನೆಯಲ್ಲಿ ಪರಿಸ್ಥಿತಿ ಬಡತನದಿಂದ ಕೂಡಿತ್ತು. ದಿನವೂ ಶಾಲೆಗೆ ಹೋಗುವ ಮೊದಲು ಹಾಲು ಹಂಚಿ ಸಂಜೆ ಹೊತ್ತಿಗೆ ತಂದೆಗೆ ಜಮೀನಿನಲ್ಲಿ ಸಹಾಯ ಮಾಡುತ್ತಿದ್ದ. ಒಂದು ದಿನ ಅವನು ಹಳ್ಳಿಯ ದೊಡ್ಡ ಕೆರೆಯ ಬಳಿ ಕುಳಿತಿದ್ದಾಗ ನೀರಿನಲ್ಲಿ ಮಿನುಗಿದ ಒಂದು ಚಿಕ್ಕ ಮುತ್ತು ಕಂಡುಬಂತು. ಅದನ್ನು ಕೈಯಲ್ಲಿ ಹಿಡಿದು ನೋಡುತ್ತಿದ್ದಾಗ ಹಳೆಯ ಒಬ್ಬ ಹಿರಿಯರು ಅವನಿಗೆ ಹತ್ತಿರ ಬಂದು ಹೇಳಿದರು, ಮುತ್ತು ಮಿನುಗುವುದಕ್ಕೆ ಕಾರಣ ಅದರ ಸುಲಭತನವಲ್ಲ, ಅದರೊಳಗಿನ ಗಾಯಗಳು, ಒತ್ತಡ, ಹೋರಾಟ. ಆರವ್ ಅರ್ಥ ಮಾಡಿಕೊಂಡ. ಜೀವನವು ಮುತ್ತಿನಂತೆಯೇ, ಅವು ಬೆಳಗಬೇಕೆಂದರೆ ಸಂಕಷ್ಟಗಳನ್ನು ಗೆಲ್ಲಬೇಕು. ಹೀಗಾಗಿ ಅವನು ಕಷ್ಟಗಳನ್ನು ನಿಲ್ಲಿಸದೆ ಎದುರಿಸುತ್ತಾ ಅಭ್ಯಾಸ ಮಾಡ್ತಾ ಕಲಿಯುತ್ತಾ ಇದ್ದ. ದಿನಗಳು ತಿಂಗಳುಗಳು ಕಳೆದವು. ಅವನ ಹಠ, ಶ್ರಮ ಮತ್ತು ನಂಬಿಕೆಯೇ ಅವನ ಸಹಾಯಕರಾದವು. ಅವನ ಶ್ರಮದ ಫಲವಾಗಿ ಅವನಿಗೆ ನಗರದಲ್ಲಿ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಸಿಕ್ಕಿತು. ಹಳ್ಳಿ ಜನ ಅವನನ್ನು ಹೆಮ್ಮೆಯಿಂದ ಬೀಳ್ಕೊಟ್ಟು ಕಳುಹಿಸಿದರು. ವರ್ಷಗಳ ನಂತರ ಅವನು ದೊಡ್ಡ ಎಂಜಿನಿಯರ್ ಆಗಿ ತನ್ನ ಹಳ್ಳಿಗೆ ಹಿಂತಿರುಗಿ ಶಾಲೆ, ಗ್ರಂಥಾಲಯ ಮತ್ತು ನೀರಿನ ಕೊಳಗಳನ್ನು ನಿರ್ಮಿಸಿಕೊಟ್ಟ. ಹಳ್ಳಿಯಲ್ಲಿದ್ದ ಆ ಹಿರಿಯರು ಅವನನ್ನು ನೋಡಿ ಮತ್ತೆ ನಗುಮೊಗದಿಂದ ಹೇಳಿದರು, ನಿನಗೆ ಸಿಕ್ಕದ್ದು ಮುತ್ತು ಅಲ್ಲ ಮಗ, ನೀನೇ ಮುತ್ತಾಗಿ ಬೆಳಗಿದ್ದೆ. ಈ ಕಥೆಯ ಸಾರಾಂಶ ಏನೆಂದರೆ, ಜೀವನದಲ್ಲಿ ಬಂದ ಒತ್ತಡಗಳು, ಕಷ್ಟಗಳು ನಮ್ಮನ್ನು ಮುರಿಯಲ್ಲ, ಅವು ನಮ್ಮನ್ನು ಮುತ್ತಿನಂತೆ ಮಿನುಗುವಂತೆ ಮಾಡುತ್ತವೆ. ಶ್ರಮ, ಹಠ ಮತ್ತು ನಂಬಿಕೆ ಇವೇ ಜೀವನದ ನಿಜವಾದ ಶಕ್ತಿ.